ರೂಮ್ಸ್ ಒಳಗಡೆ ಸಿಂಗಲ್ ಕರ್ಟನ್ ಹಾಕೋದಾಗಿದ್ದೀವಿ ಈಗ. ಇದು ಈ ಫ್ರೆಂಚ್ ವಿಂಡೋಗೆ ಸಿಂಗಲ್ ಕರ್ಟನ್ ಮಾತ್ರ. ಈಗ ನೋಡಿ ಇಲ್ಲಿ ಸಿಂಗಲ್ ಬ್ರಾಕೆಟ್ನ ಎಲ್ ಕ್ಲಾಂಪ್ ಫುಲ್ ಸೀಲಿಂಗಿಂದನೇ ಎಲ್ಲ ಟ್ರ್ಯಾಕ್ ಬರುತ್ತೆ ಅಂತೇನಿಲ್ಲ. ಮಧ್ಯದಲ್ಲಿ ವಾಲಲ್ಲೂ ಸಹ ಫಿಟ್ ಮಾಡ್ಬೋದು. ನೋಡಿ ಈ ಥರ ಎಲ್ ಕ್ಲಾಂಪ್ ಒಂದು ಸಿಂಗಲ್ ಟ್ರ್ಯಾಕ್ಗೆ ಹಾಕಿದಾಗ ಈ ಥರ ಸಿಂಗಲ್ ಟ್ರ್ಯಾಕ್ ಹಾಕ್ಕೊಬೋದು. ಸೊ ಇವಾಗ ಇದಕ್ಕೆ ಕರ್ಟನ್ನು ಟ್ರ್ಯಾಕ್ ಕಾಣದೇ ಇರೋ ಥರ ಸ್ಟಿಚಿಂಗ್ ಆಗಿರುತ್ತೆ. ನೋಡಿ ಇದು ಹುಕ್ಸ್ ಹಾಕಿದ್ರೆ ನಿಮಗೆ ಟ್ರ್ಯಾಕ್ ಕಾಣಲ್ಲ, ಕವರ್ ಆಗಿಬಿಡುತ್ತೆ ಟ್ರ್ಯಾಕ್ ಪೂರ್ತಿ. ಸೊ ನಾವು ಬರೀ ಕರ್ಟನ್ನ ಸ್ಲೈಡ್ ಮಾಡ್ದಂಗೆ ಮಾತ್ರ ಸ್ವಲ್ಪ ಕಾಣುತ್ತೆ. ಪೂರ್ತಿ ಕರ್ಟನ್ ನೋಡಿದ್ರೆ ಕಾಣೋದೇ ಇಲ್ಲ. ನೋಡಿ ಈ ಥರ ಬೆಲ್ಟ್ ಮಾಡಿ ಸೈಡಿಗೆ ಮಾಡಿದ್ರೆ ಇದು ಸಿಂಗಲ್ ಕರ್ಟನ್, ಹಿಂದ್ಗಡೆ ಶೇರ್ ಕರ್ಟನ್ ಇಲ್ಲ. ರೂಮ್ಸ್ಗೆ ನಾರ್ಮಲಿ ಈ ಥರ ಸಿಂಗಲ್ ಕರ್ಟನ್ ಸಾಕಾಗತ್ತೆ. ಹಾಲ್ಗೆ ರೆಗ್ಯುಲರಾಗಿ ಎಲ್ಲರೂ ಶೇರ್ ಆ್ಯಂಡ್ ಥಿಕ್ ಎರಡು ಹಾಕ್ತಾರೆ. ರೂಮಲ್ಲಿ ಈ ಥರ ಸಿಂಗಲ್ ಕರ್ಟನ್ನ ಹಾಕ್ಕೊಬೋದು. ಇದು ಫ್ರೆಂಚ್ ವಿಂಡೋಗೆ ಸಿಂಗಲ್ ಕರ್ಟನ್ ಬಾಲ್ಕನಿ ವಿಂಡೋ ಹಾಕಿರೋದು.